ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಮುಳಬಾಗಿಲು ತಾಲೂಕು ಕಚೇರಿಯಲ್ಲಿ ನಮ್ಮ ತಾಲೂಕಿನ ಮುಜರಾಯಿ ಇಲಾಖೆ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿ ವಯೋನಿವೃತ್ತಿಯನ್ನು ಹೊಂದ್ತಾ ಇರ್ತಕ್ಕಂಥ ಸುಬ್ರಹ್ಮಣ್ಯಾಚಾರ್ಯವರ ನಿವೃತ್ತಿ ದಿನ. ಈ ಒಂದು ದಿನದ ಅಂಗವಾಗಿ ಇವತ್ತು ಈ ತಾಲೂಕಿನ ಕಚೇರಿಯಲ್ಲಿ ತಾಲೂಕಿನ ಆಡಳಿತ ವರ್ಗದವರಿಂದ ಮತ್ತು ಅನೇಕ ಸಮುದಾಯದವರಿಂದ ಅವರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಆ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಮ್ಮ ಮುಳಬಾಗಿಲು ತಾಲೂಕು ಗ್ರಾಮಾಂತರ ವಿಶ್ವಕರ್ಮ ಸಂಘದ ವತಿಯಿಂದ ತಾವೆಲ್ಲರೂ, ಎಲ್ಲ ಪದಾಧಿಕಾರಿಗಳು, ಎಲ್ಲ ಕುಲಬಾಂಧವರು ಎಲ್ಲರೂ ಸಂತೋಷದಿಂದ ಆಗಮಿಸಿ ಅವರಿಗೆ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಸಮಾಜ ಅನ್ನುವುದು ಬಹಳ ವಿಸ್ತಾರವಾಗಿರ್ತಕ್ಕಂಥ ಒಂದು ಸಮಾಜ. ಈ ಸಮಾಜದಲ್ಲಿ ಸಾವಿರಾರು ಜೀವಿಗಳು ಜೀವಿಸ್ತವೆ. ಅದರಲ್ಲಿ ಮಾನವ ಜೀವಿನೂ ಒಂದು. ಆ ಮಾನವ ಜೀವಿ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಜೀವಿ. ಅಂಥ ಜೀವಿ ಹುಟ್ಟು ಉಚಿತ, ಸಾವು ಖಚಿತ. ಆ ನಡುವಿನ ಅಂತರದ ಜೀವನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಜೀವನ. ಯಾರೇ ಆಗಿರ್ಬೋದು, ಯಾವುದೇ ಒಂದು ವೃತ್ತಿಯನ್ನು ಕೈಗೊಂಡಿರ್ಬೋದು, ಆ ವೃತ್ತಿಯಲ್ಲಿ ದ್ರೋಹ ಬಗೆಯಿದೆ, ಸಾರ್ವಜನಿಕರಿಗೆ ಹಿತಕರವಾಗಿರ್ತಕ್ಕಂಥ ಕೆಲವು ಅನುಕೂಲಗಳನ್ನು ಮಾಡಿದಾಗ ಉತ್ತಮವಾದಂಥ ಒಂದು ಹೆಸರನ್ನು ಪಡೀತಾರೆ. ಹಾಗೆ ನಮ್ಮ ಸುಬ್ರಹ್ಮಣ್ಯಾಚಾರ್ಯವರು ಈ ಒಂದು ಸರ್ಕಾರಿ ಉದ್ಯೋಗವನ್ನು ಅಲಂಕರಿಸಿ ಹಂತ ಹಂತವಾಗಿ ಅನೇಕ ಮೇಲ್ದರ್ಜೆಯ ಅಧಿಕಾರವನ್ನು ಸ್ವೀಕರಿಸಿ ಉತ್ತಮವಾದಂಥ ಒಂದು ಹೆಸರನ್ನು ಪಡೆದಂಥ ಮನುಷ್ಯ ಅಂತ ಹೇಳ್ಬೋದು. ಕೊನೆಯದಾಗಿ 1986 ಡಿಸೆಂಬರ್ 4ನೇ ತಾರೀಕು ಗೌರಿಬಿದನೂರಿನ ತಾಲೂಕಿನಲ್ಲಿ VA ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಆ ಅಧಿಕಾರವನ್ನು ಸ್ವೀಕರಿಸಿ ಅಲ್ಲಿನ ಸಾರ್ವಜನಿಕರಿಂದ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡು ಉತ್ತಮ ಅಧಿಕಾರಿ ಎಂದು ಹೆಸರನ್ನು ಸಹ ಪಡೆದಿರ್ತಕ್ಕಂಥವರು ನಮ್ಮ ಸುಬ್ರಹ್ಮಣ್ಯಾಚಾರ್ಯವರು. ಹಾಗೆ 1981ರಿಂದ 89ರಿಂದ 1993ರವರೆಗೂ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಾರ್ಯದರ್ಶಿಯಾಗಿ ಅಲ್ಲಿ ಕಾರ್ಯನಿರ್ವಹಿಸಿ ಅಲ್ಲಿ ಅಧಿಕಾರಿಗಳಿಂದ ಮತ್ತು ಸಾರ್ವಜನಿಕರಿಂದ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡು ಸಾರ್ವಜನಿಕವಾಗಿ ಆಗ್ತಕ್ಕಂಥ ಅನೇಕ ಕೆಲಸಗಳನ್ನು ಅವರು ಮಾಡಿಕೊಟ್ಟಂಥ ಒಂದು ದುಡಿನರು ಅಂತಲೂ ಹೇಳ್ಬೋದು. ಹಾಗೆ 1994ರಿಂದ 97ರವರೆಗೂ ಬಂಗಾರಪೇಟೆ ತಾಲೂಕಿನಲ್ಲಿ VA ಆಗಿ ಅಲ್ಲಿ ವರ್ಗಾವಣೆಯಾಗಿ ಅಲ್ಲಿ ಉತ್ತಮವಾದಂಥ ಕೆಲಸವನ್ನು ನಿರ್ವಹಿಸಿ ಅತ್ಯುತ್ತಮವಾದಂಥ ಹೆಸರನ್ನು ಪಡೆದಂಥವರು ನಮ್ಮ ಸುಬ್ರಹ್ಮಣ್ಯಾಚಾರ್ಯವರು. ಹಾಗೆ 1997ರಿಂದ 98ರವರೆಗೂ ಇದೇ ನಮ್ಮ ಮುಳಬಾಗಿಲು ತಾಲೂಕಿನ ಬೈರಕೂರಿನ ಆ ಒಂದು ಕ್ಷೇತ್ರದಲ್ಲಿ ಕಾರ್ಯದರ್ಶಿಯಾಗಿ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸತಕ್ಕಂಥ ಒಂದು ಕೀರ್ತಿ ಇವರಿಗಿದೆ ಅಂತಲೂ ಹೇಳ್ಬೋದು. ಹಾಗೆ 1998ರಿಂದ 1903ರವರೆಗೂ ಕಪ್ಪಲಮಡುಗು ಕ್ಷೇತ್ರದಲ್ಲಿ ಅಲ್ಲಿಯೂ ಸಹ VA ಆಗಿ ಕಾರ್ಯವನ್ನು ನಿರ್ವಹಿಸಿ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಂಡಂಥ ಅಧಿಕಾರಿಗಳು ಅಂದರೆ ನಮ್ಮ ಸುಬ್ರಹ್ಮಣ್ಯಾಚಾರಿ ಅಣ್ಣ ಅವರು ಅಂತಲೂ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ 2003ರಿಂದ
2012ರವರೆಗೂ ಈ ಒಂದು ಮುಳಬಾಗಿಲು ತಾಲೂಕಿನ ನೌಕರರ ಸಂಘದ ಅಧ್ಯಕ್ಷರಾಗಿ 2 ಟರ್ಮು ಅವಿರೋಧವಾಗಿ ಆಯ್ಕೆಯಾದಂಥ ವ್ಯಕ್ತಿಗಳು ಅಂದರೆ ನಮ್ಮ ಸುಬ್ರಹ್ಮಣ್ಯಾಚಾರಿ ಅವರು. ಇದು ಅಷ್ಟು ಈಸಿಯಾದಂಥ ಕೆಲಸ ಅಲ್ಲ. ನೌಕರರ ಸಂಘದ 2 ಅವಧಿಗಳು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಬೇಕು ಅಂದರೆ ಅವರ ಒಂದು ಮನೋಭಾವ, ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಕೀರ್ತಿಯನ್ನು ಮೆಚ್ಚಿ ಎಲ್ಲ ಅಧಿಕಾರಿಗಳು ಸಹ ಅವರಿಗೆ ಇಂಥ ಉನ್ನತವಾದಂಥ ಅಧಿಕಾರವನ್ನು ನೀಡಿರುತ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ನಮ್ಮ ಆಲಂಗೂರು ದಿವಂಗತ ಸೀಣಣ್ಣವರು ನಮ್ಮ ತಾಲೂಕಿನ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮಂತ್ರಿಗಳಾಗಿದ್ದಾಗ ನಮ್ಮ ವಿಶ್ವಕರ್ಮರ ಕುಲಬಾಂಧವರಿಗೆ ಒಂದು ಸಮುದಾಯವನ್ನು, ಒಂದು ಭವನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ, ಅದಕ್ಕೆ ಒಂದು ಜಾಗ ಬೇಕು ಅಂತೇಳಿ ಸತತವಾಗಿ ಅವರೊಡನೆ ಸಂಬಂಧವನ್ನು ಬೆಳೆಸ್ಕೊಂಡು ಹೋರಾಟ ನಡೆಸಿ ಆ ಒಂದು ಸಮುದಾಯ ಭವನವನ್ನು ಕಟ್ಟಲು ಜಾಗವನ್ನು ಕೊಡಲು ಹೆಚ್ಚು ಆಸಕ್ತಿ ವಹಿಸಿದವರು ಅಂದರೆ ನಮ್ಮ ಸುಬ್ರಹ್ಮಣ್ಯಾಚಾರ್ಯ ಅವರು ಅಂತ ಸಹ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನೌಕರ ಭವನವನ್ನು ಕಟ್ಟಲು ಸಹ ಇವರು ಸಹಕಾರವನ್ನು ನೀಡಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ 2003ರಿಂದ 2007ರವರೆಗೂ ನಮ್ಮ ಇದೇ ಮುಳಬಾಗಿಲು ತಾಲೂಕಿನ VA ಆಗಿ ಕಾರ್ಯವನ್ನು ನಿರ್ವಹಿಸಿ 2007ರಿಂದ 2011ರವರೆಗೂ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಂದು ಉನ್ನತವಾದ ಅಧಿಕಾರವನ್ನು ಪಡೆದು RI ಆಗಿ ಕೆಲಸ ಮಾಡಿದಂಥವರು ನಮ್ಮ ಸುಬ್ರಹ್ಮಣ್ಯಾಚಾರ್ಯವರು. ಹಾಗೆ 2011ರಿಂದ 12ರವರೆಗೂ ನಮ್ಮ ಮುಳಬಾಗಿಲು ತಾಲೂಕಿನ ಆಗಿನ ಶಾಸಕರಾಗಿರ್ತಕ್ಕಂಥ ಅಂಬರೀಶ್ ಸರ್ ಅವರ PA ಆಗಿ 1 ವರ್ಷ ಕಾರ್ಯವನ್ನು ನಿರ್ವಹಿಸಿ 2012ರಿಂದ 2022ರವರೆಗೂ ಮಾಲೂರಿನಲ್ಲಿ RI ಆಗಿ ಕೆಲಸವನ್ನು ನಿರ್ವಹಿಸಿ ಮತ್ತು 2022ರಿಂದ 26ರವರೆಗೂ ಇದೇ ಮುಳಬಾಗಿಲು ತಾಲೂಕಿನ ನಮ್ಮ ಮುಜರಾಯಿ ಇಲಾಖೆಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿ ಇವತ್ತು ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಇವರ ಒಂದು ನಿವೃತ್ತಿ ವಿರಾಮದ ಜೀವನ ಸುಗಮವಾಗಿ ನೆಮ್ಮದಿಯಾಗಿ ಸಾಗಲಿ, ಆರೋಗ್ಯವನ್ನು ಭಗವಂತ ಇವರಿಗೆ ದಯಪಾಲಿಸಲಿ ಅಂತ ಹೇಳ್ತಾ ಇವತ್ತು ಈ ಒಂದು 4 ಮಾತುಗಳನ್ನಾಡಲು ನನಗೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ವಿಶ್ವಕರ್ಮ ಜನಾಂಗ ಅಂದರೆ ನಾವು ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ನಾನು ನೌಕರ ಸಂಘದ ಅಧ್ಯಕ್ಷನಾಗಿ ಹೋದಾಗ ಶಾಸಕರು ಒಂದು ಸಲ ಹೇಳಿದ್ರು, ಏನಪ್ಪ ನಿಮ್ದು ಎಷ್ಟು ಓಟಿದೆ ಅನ್ನೋ ಮಟ್ಟದಲ್ಲಿ ನಮ್ಮ ಪರಿಸ್ಥಿತಿ ಯಾವುದು ವಿಶ್ವಕರ್ಮ ಜನಾಂಗ ಎಷ್ಟಿದೆಯಪ್ಪ ತಾಲೂಕಲ್ಲಿ ನೀವು ನಮ್ಮ ಮಟ್ಟದಲ್ಲಿದ್ದವು. ಇವತ್ತು ಏನಂದರೆ ಇವಾಗ ಸ್ವಲ್ಪ ನಾವು ಬೆಳೀತಾ ಇದ್ದೀವಿ. ನಮ್ಮ ಸಂಘ ಏನಿದೆ ನಮ್ಮ ವಿಶ್ವಕರ್ಮ ಜನಾಂಗದವರು ವೃತ್ತಿಯಲ್ಲಿ ನಾವೆಲ್ಲ ಇವಾಗ ವೃತ್ತಿನೂ ಇಲ್ಲ. ಯಾಕಂದರೆ ಬಂಗಾರದ ಕೆಲಸ, ಚಿನ್ನದ ಕೆಲಸ, ಈ ಕಾರ್ಪೆಂಟ್ರ್ ಕೆಲಸ ಇವೆಲ್ಲ ನಿಂತೋಗ್ತಾ ಬರ್ತಾಯಿದೆ. ಎಲ್ಲರೂ ಮಾಡ್ತಾಯಿದ್ದಾರೆ. ನಮ್ಮ ವೃತ್ತಿಯನ್ನು ಬೇರೆಯವರು ಅವಲಂಬಿಸ್ತಾ ಇದ್ದಾರೆ. ನಾವೆಲ್ಲ ವಿದ್ಯಾವಂತರಾಗಬೇಕು. ಇವಾಗ ಎಲ್ಲ ನಮ್ಮ ಮಕ್ಕಳನ್ನ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡಿಸಿ ಮುನ್ನುಗ್ಗಿ ಒಂದು ಒಗ್ಗಟ್ಟಿಂದ ನಾವಿನ್ನು ಮುಂದೆ ಹೋರಾಟಗಳನ್ನು ಮಾಡಿಕೊಂಡು ನಮ್ಮ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೋರ್ಕೊಳ್ಳುತ್ತಾ ಇವತ್ತು ತಮ್ಮೆಲ್ಲರೂ ಆಗಮಿಸಿ ಇವತ್ತೊಂದು ಸನ್ಮಾನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ವಂದಿಸಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ.